ಬೆಳಿಗ್ಗೆ ಏಳ್ತಿದ್ದಂತೆ ತಲೆಯಲ್ಲಿ ಸಣ್ಣ ನೋವು ಕಾಣಿಸಿಕೊಳ್ಳುತ್ತೆ. ಮುಂದಿನ ಕೆಲಸ ನೆನೆದು ಬಾಕ್ಸ್ನಲ್ಲಿರೋ ತಲೆನೋವಿನ ಮಾತ್ರೆ ಸೇವನೆ ಮಾಡಿ ಕೆಲಸ ಮುಂದುವರಿಸುತ್ತೇವೆ. ನೆಗಡಿ, ಮೈಕೈ ನೋವು ಕಾಣಿಸಿಕೊಳ್ತಿದ್ದಂತೆ ಮಾತ್ರೆ ಸೇವನೆ ಮಾಡುವ ಜನರ ಸಂಖ್ಯೆ ಬಹಳಷ್ಟಿದೆ. ಎಲ್ಲವೂ ಶೀಘ್ರವಾಗಿ ಗುಣವಾಗಬೇಕು. ದೇಹದಲ್ಲಿ ಸಣ್ಣ ಬದಲಾವಣೆಯಾದರೂ ಕೆಲಸ ನಿಲ್ಲುತ್ತೆ. ಇದರಿಂದ ಟೆನ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲ ಅಂತ್ಯ ಹಾಡೋದು ಔಷಧಿ ಮಾತ್ರೆ ಅಂತ ಜನ ನಂಬಿದ್ದಾರೆ. ಹಾಗಾಗಿಯೇ ಕೆಲವರು ಜ್ವರ ಬರ್ತಿದ್ದಂತೆ ವೈದ್ಯರ ಬಳಿ ಹೋಗಿ ಇಂಜೆಕ್ಷನ್ ತೆಗೆದುಕೊಂಡು ಬರ್ತಾರೆ. 3 ದಿನ ಕಾಯುವ ತಾಳ್ಮೆ ಅವರಿಗಿರುವುದಿಲ್ಲ. ಯಾವುದೇ ನೋವಾಗಿರಲಿ, ಸಮಸ್ಯೆಯಾಗಿರಲಿ, ಸ್ವಲ್ಪ ಸಮಯ ಅದನ್ನ ಸಹಿಸಿಕೊಳ್ಳುವ, ಎದುರಿಸುವ ಶಕ್ತಿ ಇಂದಿನ ಜನರಿಗೆ ಇಲ್ಲವೇ ಇಲ್ಲ. ನಿಮ್ಮ ಆರೋಗ್ಯವನ್ನ ಸರಿಯಾಗಿಟ್ಕೊಂಡ್ರೆ ನಿಮಗೆ ಮಾತ್ರೆಯ ಅಗತ್ಯವೇ ಬರುವುದಿಲ್ಲ. ದೊಡ್ಡ ಕಾಯಿಲೆ ಇರಲಿ, ಸಣ್ಣ ಕಾಯಿಲೆ ಕೂಡ ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ಪ್ರಪಂಚದಲ್ಲಿ ಬಹುತೇಕ ಎಲ್ಲಾ ರೋಗಕ್ಕೂ ಔಷಧಿ, ಚಿಕಿತ್ಸೆ ಇದೆ. ಅದಕ್ಕೆ ದುಬಾರಿ ಬೆಲೆ ನೀಡಬೇಕು. ಆದ್ರೆ ₹1 ನೀಡದೆ ನೀವು ಸೇವನೆ ಮಾಡಬಹುದಾದ ಔಷಧಿಗಳು ನಮ್ಮಲ್ಲಿವೆ. ಈ ಔಷಧಿಗಳನ್ನ ನೀವು ಹಣ ಕೊಟ್ಟು ಕೊಂಡುಕೊಳ್ಳುವುದು ಬೇಡ. ಅದು ನಿಸರ್ಗದಲ್ಲೇ ಇದೆ, ನಿಮ್ಮ ಮನೆಯಲ್ಲಿಯೇ ಇದೆ, ನಿಮ್ಮ ದೇಹ ಹಾಗೂ ಮನಸ್ಸಿನಲ್ಲಿದೆ. ಅರೆ, ಅಂತ ಔಷಧಿ ಯಾವುದು ಅಂದ್ರ ಅದಕ್ಕೆ ಉತ್ತರ ಎಲ್ಲಿದೆ ನೋಡಿ. ಈಗ ನಾವ್ ಹೇಳ್ತಾ ಇರೋ ಔಷಧಿ ಶ್ರೀಮಂತರಿಗೆ, ಬಡವರಿಗೆ, ಹಳ್ಳಿಯವರಿಗೆ, ನಗರದವರಿಗೆ ಎಲ್ಲರಿಗೂ ಲಭ್ಯವಿದೆ. ಮೊದಲೇ ಹೇಳ್ದಂತೆ ಅವುಗಳನ್ನ ಪಡೆಯಲು ನೀವು ₹1 ಖರ್ಚು ಮಾಡುವ ಅಗತ್ಯವಿಲ್ಲ. ಇವು ನಿಮ್ಮ ಆರೋಗ್ಯ ಸುಧಾರಿಸುವಲ್ಲಿ ಪವಾಡ ಮಾಡುತ್ತವೆ ಎಂಬುದನ್ನ ವಿಜ್ಞಾನವು ಒಪ್ಪಿಕೊಂಡಿದೆ. ನಿಸರ್ಗದಲ್ಲಿ ಸಿಗೋ ಆ ಔಷಧಿ ಯಾವುದು ಎಂಬ ನಿಮ್ಮ ಪ್ರಶ್ನೆಗೆ ಉತ್ತಮ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ದೈಹಿಕ ಚಟುವಟಿಕೆಯೇ ಉತ್ತರ. ಇದನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ಔಷಧ ಅಂತ ನಂಬಲಾಗಿದೆ. ಇದು ನಿಮ್ಮನ್ನ ಗಂಭೀರ ಕಾಯಿಲೆಯಿಂದ ರಕ್ಷಿಸುವುದಲ್ಲದೆ ಸಣ್ಣ ಅನಾರೋಗ್ಯದ ವಿರುದ್ಧ ಹೋರಾಡುವ ಶಕ್ತಿಯನ್ನು ನಿಮಗೆ ನೀಡುತ್ತದೆ. ನೀವು ಆರೋಗ್ಯಕರವಾಗಿರಬೇಕು, ಫಿಟ್ ಆಗಿರಬೇಕು ಅಂದ್ರೆ ಕೆಲವು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅನೇಕ ನೈಸರ್ಗಿಕ ವಸ್ತುಗಳೊಂದಿಗೆ ಸಂಪರ್ಕದಲ್ಲಿರಬೇಕು. ನಿಮ್ಮ ಜೀವನದಲ್ಲಿ ಉತ್ತಮ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳಬೇಕು. ನೀವು ಇದನ್ನ ನಿಯಮಿತವಾಗಿ ಪಾಲನೆ ಮಾಡಿದ್ರೆ ಸಾಕು, ಅವು ನಿಮ್ಮ ಮೇಲೆ ಔಷಧಿಗಿಂತ ಹೆಚ್ಚು ಪರಿಣಾಮ ಬೀರುತ್ತವೆ. ನೀವು ಸದಾ ಆರೋಗ್ಯಕರ ಮತ್ತು ಸಂತೋಷದ ಜೀವನ ನಡೆಸಲು ಇದು ನೆರವಾಗುತ್ತದೆ. ಉತ್ತಮ ಜೀವನ ಶೈಲಿ, ಆಹಾರ ಪದ್ಧತಿ ಹಾಗೂ ದೈಹಿಕ ಚಟುವಟಿಕೆ ಎಲ್ಲರಿಗೂ ಸುಲಭವಾಗಿ ಸಿಗುತ್ತದೆ. ಇದಕ್ಕೆ ನೀವು ಹಣ ಖರ್ಚು ಮಾಡಬೇಕಾಗಿಲ್ಲ. ಹೊರಗಿನ ಆಹಾರ ಬಿಟ್ಟು ಮನೆಯಲ್ಲಿಯೇ ತಯಾರಿಸಿದ ಆರೋಗ್ಯಕರ ಆಹಾರ ಸೇವನೆ ರೂಢಿ ಮಾಡಿಕೊಳ್ಳಿ. ಬೆಳಿಗ್ಗೆ ಬೇಗ ಏಳೋದು, ರಾತ್ರಿ ಬೇಗ ಮಲ್ಗೋದು ಉತ್ತಮ ಜೀವನ ಶೈಲಿಯಲ್ಲಿ ಇದು ಕೂಡ ಸೇರಿದೆ. ತಡರಾತ್ರಿಯವರೆಗೆ ಮೊಬೈಲ್ ನೋಡ್ತಾ ನಿದ್ರೆಗೆಡೋ ಬದಲು ಬೇಗ ಮಲಗೋ ಅಭ್ಯಾಸ ನಿಮ್ಮ ದೇಹದಲ್ಲಿರುವ ಎಷ್ಟೋ ಸಮಸ್ಯೆಗೆ ಪರಿಹಾರ ನೀಡುತ್ತದೆ. ಸಾಧ್ಯವಾದಷ್ಟು ಸಂಜೆ 7 ಗಂಟೆ ಮೊದಲು ಆಹಾರ ಸೇವನೆ ಮಾಡೋದನ್ನ ನೀವು ರೂಢಿಸಿಕೊಂಡ್ರೆ ಕೆಲವು ದಿನಗಳಲ್ಲಿ ಅದರ ಪರಿಣಾಮವನ್ನ ನೀವೇ ನೋಡ್ತೀರಿ. ಉತ್ತಮ ಆಹಾರ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನ ಒದಗಿಸುತ್ತದೆ. ಹಣ್ಣು, ತರಕಾರಿ ಸೇರಿದಂತೆ ಪೋಷಕಾಂಶವಿರುವ ಆಹಾರವನ್ನ ಡಯಟ್ನಲ್ಲಿ ಸೇರಿಸಿಕೊಳ್ಬೇಕು. ಸಂಸ್ಕರಿಸಿದ ಆಹಾರದಿಂದ ದೂರವಿರಬೇಕು. ಈಗಿನ ಯುವ ಜನತೆಯ ಜೀವನ ಸಂಪೂರ್ಣ ಭಿನ್ನವಾಗಿದೆ. ಮದ್ಯಪಾನ ಹಾಗೂ ಧೂಮಪಾನಗಳ ಸಂಖ್ಯೆ ಎಲ್ಲೇ ಮೀರಿದೆ. ಚಿಕ್ಕ ಮಕ್ಕಳು ಈ ಚಟಕ್ಕೆ ದಾಸರಾಗ್ತಿದ್ದಾರೆ. ತಂಬಾಕು ಸೇವನೆ, ಮದ್ಯಪಾನ, ಮಿಡ್ನೈಟ್ ಪಾರ್ಟಿ ಹೆಚ್ಚಾಗಿದೆ. ಇವೆಲ್ಲದರ ದುಷ್ಪರಿಣಾಮ ಅರಿತು ಇವುಗಳಿಂದ ದೂರ ಉಳಿದು ಆರೋಗ್ಯಕರ ಜೀವನಕ್ಕೆ ಅಗತ್ಯವಾದದ್ದನ್ನೇ ರೂಢಿಸಿಕೊಳ್ಳಿ. ಜನರು ಈಗ ಅಪಾರ್ಟ್ಮೆಂಟ್, ಎಸಿ ಕಚೇರಿಯಲ್ಲಿ ತಮ್ಮ ಬಹುತೇಕ ಸಮಯ ಕಳೆಯುತ್ತಾರೆ. ಅಲ್ಲಿ ಸೂರ್ಯನ ಬೆಳಕು ಬರಲು ಸಾಧ್ಯವಿಲ್ಲ. ನಮ್ಮ ದೇಹಕ್ಕೆ ಸೂರ್ಯನ ಬೆಳಕು ಅತ್ಯಗತ್ಯ. ನೀವು ಬೆಳಿಗ್ಗೆ ವಾಕಿಂಗ್ ಮಾಡಿದ್ರೆ ನಿಮ್ಮ ದೇಹಕ್ಕೆ ಸೂರ್ಯನ ಬೆಳಕು ಬೀಳುವುದಲ್ಲದೆ ನಿಮ್ಮ ದೇಹಕ್ಕೆ ಉತ್ತಮ ವ್ಯಾಯಾಮವಾಗುತ್ತದೆ. ಸೂರ್ಯನ ಬೆಳಕು ನಮ್ಮ ಮೂಳೆಗಳನ್ನ ಬಲಪಡಿಸಲು ಮತ್ತು ಮಾನಸಿಕ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಬೆಳಿಗ್ಗೆ ಅಥವಾ ಸಂಜೆ ಒಂದು ಅರ್ಧ ಗಂಟೆ ಇಲ್ಲವೇ 20 ನಿಮಿಷ ನೀವು ವ್ಯಾಯಾಮ, ಯೋಗ ಮಾಡಿದ್ರೂ ಸರಿ. ಕಚೇರಿಯಲ್ಲಿ ಕುಳಿತಿರುವಾಗಲೇ ವ್ಯಾಯಾಮ ಮಾಡಿದ್ರೂ ಸಾಕಾಗುತ್ತದೆ. ನಮ್ಮ ದೇಹಕ್ಕೆ ವ್ಯಾಯಾಮ, ಯೋಗ ಅತ್ಯಗತ್ಯ. ಇದು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ ಮತ್ತು ರೋಗಗಳನ್ನ ಅಪಾಯವನ್ನ ಕಡಿಮೆ ಮಾಡುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ನಿಮ್ಮ ಆಲೋಚನೆ ನಕಾರಾತ್ಮಕವಾಗಿದ್ದಾಗ, ಒತ್ತಡದಿಂದ ಕೂಡಿದ್ದಾಗ ಅನಾರೋಗ್ಯ ಕಾಡುವುದು ಹೆಚ್ಚು. ಆರೋಗ್ಯಕರವಾಗಿರಲು ಆತ್ಮವಿಶ್ವಾಸವನ್ನ ಮುಖ್ಯವೆಂದು ಪರಿಗಣಿಸಬಹುದು. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿದ್ರೆ ನೀವು ಮಾನಸಿಕವಾಗಿ ದೃಢರಾಗ್ತೀರಿ. ನಿಮ್ಮ ಗುರಿ ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು. ಆತ್ಮವಿಶ್ವಾಸವಿದ್ರೆ ನೀವು ರೋಗಗಳ ವಿರುದ್ಧ ಹೋರಾಡಬಹುದು. ಧೈರ್ಯ ನಿಮ್ಮ ರೋಗವನ್ನ ಅರ್ಧ ಗೆಲ್ಲುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.